ರಾಹುಲ್ ಗಾಂಧಿ ಅವರಿಗೆ ಏನು ಸರ್, ಯಾಕೆ ಆ ರೀತಿಯ ಬೆಳವಣಿಗೆಗಳು ಯಾಕೆ ಆದವು ಅನ್ನೋದು? ರಾಜ್ಯದಲ್ಲಿ ಈಗಾಗಲೇ ವಿರೋಧ ಪಕ್ಷವಾದ BJP ಸಿದ್ದರಾಮಯ್ಯನವರನ್ನು ಗುರಿ ಮಾಡಿ ಅವರು ಯಾವುದೇ ಕಾರಣಕ್ಕೆ ಗೂಢಾ ಪ್ರಕರಣದಲ್ಲಿ ಭಾಗಿಯಾಗಿಲ್ಲದೇ ಇದ್ದರು ಅವರೇ ಪ್ರಥಮ ಅಕ್ಯೂಸ್ ಅನ್ನುವ ರೀತಿಯಲ್ಲಿ ಜಾಥಾ ನಡೆಸಿ ಸಿದ್ದರಾಮಯ್ಯನವರ ವ್ಯಕ್ತಿತ್ವವನ್ನು ಕೆಡಿಸೋದಕ್ಕೋಸ್ಕರ ಮಾಡ್ತಿರ್ತಕ್ಕಂಥ ಒಂದು ಪ್ರಯತ್ನದಲ್ಲಿ ಕಾಂಗ್ರೆಸ್ ಪಕ್ಷ ಪರೋಕ್ಷವಾಗಿ ಭಾಗಿಯಾಗ್ತಕ್ಕಂಥ ಕೆಲಸವನ್ನು ಮಾಡಬಹುದು. ಕಾರಣ ಇಷ್ಟೇ, ನಮ್ಮ ಉದ್ದೇಶ BJP JDSನ ಕೂಟ ಏನು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿಯೊಬ್ಬರ ವ್ಯಕ್ತಿತ್ವವನ್ನು ಕೆಡಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಅವ್ರ ಇಮೇಜನ್ನು ಹಾಳು ಮಾಡಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಮತ್ತು ಆ ಕುರಿತಂತೆ ಕೋರ್ಟ್ನಲ್ಲಿ ಪ್ರಕರಣ ನಡೀತಾ ಇದೆ, ಪ್ರಕರಣದ ಆಲಿಕೆ ನ್ಯಾಯಾಧೀಶರಿಂದ ನಡೀತಿದೆ. ಇಂಥ ಸಂದರ್ಭದಲ್ಲಿ ನಾವು ಮುಖ್ಯಮಂತ್ರಿ ಆಗೋದಕ್ಕೆ ನಾನು ಸಿದ್ಧವಾಗಿದ್ದೇನೆ ಅಂತ ಹೇಳಿ ಯಾರೇ ಮಂತ್ರಿಗಳು ಅಥವಾ ಹಿರಿಯ ನಾಯಕರು ಹೇಳುವುದು ಉಚಿತವಾದದ್ದಲ್ಲ. ಮತ್ತು ಈ ರೀತಿಯ ಬೆಳವಣಿಗೆಗಳು ಪಕ್ಷದ ಶಿಸ್ತನ್ನು ಕೂಡ ಉಲ್ಲಂಘನೆ ಮಾಡ್ತವೆ. ಆದ್ದರಿಂದ ನಾವು ಸಮಾನ ಮನಸ್ಕರು ಕೂಡಿ ಈ ರೀತಿಯ ಪಕ್ಷದ ಶಿಸ್ತನ್ನು ಉಲ್ಲಂಘನೆ ಮಾಡಿ ಪಕ್ಷಕ್ಕೆ ಧನಾತ್ಮಕವಾದ ಬೆಳವಣಿಗೆ ಆಗದೇ ಇರ್ತಕ್ಕಂಥ ಸಂದರ್ಭವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಉಚಿತವಾದದ್ದಲ್ಲ. ನಮ್ಮದು ಒಂದು ರಾಷ್ಟ್ರೀಯ ಪಕ್ಷ, ಕಾಂಗ್ರೆಸ್ ಪಕ್ಷ ಅದರ ಹೈಕಮಾಂಡು ಇಂಥ ವಿಚಾರಗಳಿಗೆ ಗಮನಹರಿಸಿ ನಮ್ಮ ಹಿರಿಯ ನಾಯಕರಿಗೆ ಒಂದು ರೀತಿಯ ಎಚ್ಚರಿಕೆಯನ್ನು ಕೊಟ್ಟು ತಾವು ಪಕ್ಷದ ಬೆಳವಣಿಗೆಗೆ ಸಹಾಯವಾಗುವ ಕೆಲಸಗಳನ್ನು ಸ್ಟೇಟ್ಮೆಂಟ್ಗಳನ್ನು ಮಾಡಬೇಕೇ ಹೊರತು ಪಕ್ಷದ ಹಿತಾಸಕ್ತಿಗೆ ವಿರುದ್ಧವಾದ ಕೆಲಸವನ್ನು ಮಾಡಬಾರ್ದು ಅಂತ ಅನ್ನೋದನ್ನು ನಾವೆಲ್ಲರೂ ಸೇರಿ ಅಷ್ಟೂ ಜನ ಪತ್ರವನ್ನು ಅಧ್ಯಕ್ಷರಿಗೆ ಬರೆದಿದ್ದೇವೆ, ರಾಹುಲ್ ಗಾಂಧಿಯವರಿಗೆ ಬರೆದಿದ್ದೇವೆ ಮತ್ತು ನಮ್ಮ ರೀತಿ ಆಲೋಚನೆ ಮಾಡ್ತಕ್ಕಂಥ ಅನೇಕ ಜನರ ಅಭಿಪ್ರಾಯವನ್ನು ಕೂಡ ಈ ವಿಚಾರದಲ್ಲಿ ಸಂಗ್ರಹ ಮಾಡಿ ಈ ಪತ್ರವನ್ನು ಬರೆದಿದ್ದೇವೆ. ಇಲ್ಲ, ಒಂದು ಬಹುಶಃ ನನಗೆ ಅನ್ನಿಸ್ತಿದೆ, ಮಾನ್ಯ ಮುಖ್ಯಮಂತ್ರಿಗಳು ಈ ವಿಚಾರದಲ್ಲಿ ಹೆಚ್ಚು ಮಾತನಾಡುವ ಸ್ಥಿತಿಯಲ್ಲಿ ಇಲ್ಲ. ಯಾಕೆ ಅಂದರೆ ಅವರೇ ಈ ಕೇಸ್ನಲ್ಲಿ ಅಪರಾಧಿ ಅನ್ನುವ ಭಾವನೆಯನ್ನು ಜನರಿಗೆ ಬಿತ್ತಲಾಗಿದೆ. ಆದ್ದರಿಂದ ಅವರು ಇತರರಿಗೆ ಹೇಳ್ತಕ್ಕಂಥ ಸಂದರ್ಭ ಇಲ್ಲದಿರುವಾಗ ಎಲ್ಲರೂ ಅಂದರೆ ನಮ್ಮ ಹಿರಿಯ ನಾಯಕರು ತಮಗೆ ಅವಕಾಶ ಸಿಕ್ಕರೆ ನಾನು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅನ್ನುವ ಯೋಚನೆ ಮಾಡ್ತಾ ಇದ್ದಾರೆ. ಅವರು ಆ ರೀತಿ ಯೋಚನೆ ಮಾಡೋದು ಖಂಡಿತ ತಪ್ಪಲ್ಲ. ಯಾರಿಗೆ ಅವಕಾಶ ಇದೆ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಎಲ್ಲ ಶಾಸಕರ ಬೆಂಬಲ ಯಾವ ನಾಯಕರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ ಅವರು ಮುಖ್ಯಮಂತ್ರಿ ಆಗ್ತಾರೆ, ಒಂದು ವೇಳೆ ಸಿದ್ದರಾಮಯ್ಯನವರು ಇಳಿದ ಸಂದರ್ಭದಲ್ಲಿ. ಆದರೆ ಅವರಿನ್ನೂ ಭದ್ರವಾಗಿರುವಾಗ ನಮ್ಮ CLP ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಪೂರ್ಣ ವಿಶ್ವಾಸವನ್ನು ವ್ಯಕ್ತ ಮಾಡಿರುವಾಗ, ನಮ್ಮ ಕ್ಯಾಬಿನೆಟ್ಟು ಅವರನ್ನು ಯಾವುದೇ ಕಾರಣಕ್ಕೆ ನಾವು ಬದಲಾವಣೆ ಮಾಡಲ್ಲ ಅಂತ ಹೇಳಿರುವಾಗ ನಾಯಕರು ಈ ರೀತಿಯ ಹೇಳಿಕೆ ಕೊಡ್ತಕ್ಕಂಥದ್ದು ಉಚಿತವಾದದ್ದಲ್ಲ. ಅದನ್ನು ಹೈಕಮಾಂಡ್ ಕೂಡಲೇ ಗಮನ ಹರಿಸಬೇಕು ಅಂತ ಅನ್ನೋದು ನಮ್ಮ ಅಪೇಕ್ಷೆ. ಇಲ್ಲ, ಎಲ್ಲರೂ ಹಿರಿಯ ನಾಯಕರು. ನನಗೆ ಅನ್ನಿಸ್ತದೆ ಆ ಹಿರಿಯ ನಾಯಕರು ಯಾವತ್ತೂ ಪಕ್ಷಕ್ಕೆ ಡ್ಯಾಮೇಜ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡಿರೋದಲ್ಲ. ಆದರೆ ಅವಕಾಶ ಆಗೋದಾದರೆ ನಾನು ಇದ್ದೇನೆ ಅಂತ ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ. ಆದರೆ ಆ ಪ್ರಯತ್ನ ಕೂಡ ಈ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಪ್ರಯತ್ನ ಅಲ್ಲ ಅನ್ನೋದು ನಮ್ಮ ಅಭಿಪ್ರಾಯ. ಬಹುಶಃ ನಾವು ಈ ಮಾತನ್ನು ಕೂಡ ಬರೆದಿದ್ದೇವೆ. ಕಾರ್ಯಕರ್ತರು ಇದರಿಂದ ಭ್ರಮನಿರಸನಗೊಂಡಿದ್ದಾರೆ ಇಂಥ ಹೇಳಿಕೆಗಳಿಂದ. ಹಾಗೆ ಜನರು ಸರ್ಕಾರದ ಬಗ್ಗೆ ಒಂದು ವಿಶ್ವಾಸವನ್ನು ಕಳೆದುಕೊಳ್ಳುವ ಸ್ಥಿತಿ ನಿರ್ಮಾಣ ಆಗಿದೆ. ಅಂಥ ಸ್ಥಿತಿಗೆ ಅವಕಾಶವನ್ನು ಕೊಡಬಾರ್ದು. ಆದ್ದರಿಂದ ಹೈಕಮಾಂಡ್ ಕೂಡಲೇ ಕಾರ್ಯೋನ್ಮುಖವಾಗಬೇಕು ಅನ್ನೋದು ನಮ್ಮ ಉದ್ದೇಶ. ಥ್ಯಾಂಕ್ ಯು.